ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂತಹ ಕೂಗು ಹೆಚ್ಚಾಗಿ ರಾಜ್ಯದಲ್ಲಿ ಈಗ ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಸಭೆ ಕೂಡ ನಡೀತು. ಸಭೆಯ ಬಳಿಕ ಈಗಾಗಲೇ ನಮ್ಮ ಜೊತೆ ಮಾಜಿ ಸಚಿವರಾಗಿರುವಂತಹ ಎಚ್ ವಿಶ್ವನಾಥ್ ಅವರಿದ್ದಾರೆ. ಅವರನ್ನ ನೇರವಾಗಿ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಇವತ್ತು ನಾವು ಸಭೆ ನಡೀತು. ಸಭೆ ಬಳಿಕ ಸಭೆಯಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಏನ್ ಹೇಳ್ತೀರಾ ಸರ್, ಈ ಒಂದು ಎಸ್ಟಿಗೆ ಸೇರಿಸಬೇಕು ಕುರುಬ ಸಮುದಾಯವನ್ನ ಅನ್ನುವಂಥ ವಿಚಾರಕ್ಕೆ ಏನ್ ಹೇಳ್ತೀರಾ? ಈಗ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯಾನಂತರವೂ ಕೂಡ ಎಲ್ಲ ಜಾತಿ ಜನಾಂಗಗಳು ಕೂಡ ವಿಶೇಷ ಸೌಲಭ್ಯಗಳು ಮೀಸಲಾತಿಯಲ್ಲಿ ಬೇಕು ಅಂತಕ್ಕಂಥ ಕೂಗು ಹೊಸದೇನಲ್ಲ. ಇದು ಕುರುಬ ಸಮುದಾಯವು ಕೂಡ 1868ರಲ್ಲಿ ಪೀಪಲ್ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕದಲ್ಲಿ ಬ್ರಿಟಿಷ್ನವರು ಹೇಳಿದ್ದಾರೆ, ನೀವು ಬುಡಕಟ್ಟು ಜನಾಂಗ ಎಲ್ಲೆಲ್ಲಿ ಏನೇನು ಅಂತಕ್ಕಂಥದ್ದನ್ನು ಭಾಳ ವಿಸ್ತಾರವಾಗಿ ಬ್ರಿಟಿಷ್ನವರು ಹೇಳುತ್ತಿದ್ದಾರೆ. ಆ ನಂತರದಲ್ಲಿ ನಮ್ಮ ಡಿ ದೇವರಾಜ ಅರಸರವ್ರ ಕಾಲದಲ್ಲಿ, ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ, ಬಹಳ ಜನ ಮುಖ್ಯಮಂತ್ರಿಗಳ ಕಾಲದಲ್ಲಿ ಇದ್ರ ಬಗ್ಗೆ ವಿಸ್ತಾರವಾದಂಥ ಚರ್ಚೆಗಳಾಗಿ ಅಲ್ಲಲ್ಲೇ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ. ಈಗ ನಾವು ಕೇಳ್ತಾ ಇರೋದು ಕುರುಬರು ನಮ್ಮನ್ನು ಸೇರಿಸಿ ಅಂತಲ್ಲ. ವಿ ಹ್ಯಾವ್ ಆಲ್ರೆಡಿ ಇನ್ ದ ಲಿಸ್ಟ್, ವಿ ಹ್ಯಾವ್ ಆಲ್ರೆಡಿ ಇನ್ ದ ಗೆಜೆಟಿಯರ್ ಇನ್ ಕೂರ್ಗ್. ನಾವು ಅದನ್ನು ಹೇಳ್ತೇನೆ, ಏರಿಯಾ ರಿಸ್ಟ್ರಿಕ್ಷನ್ ತೆಗೆದಾಕಿ. ಇಟ್ ಇಸ್ ಓನ್ಲಿ ಕನ್ಫೈನ್ಡ್ ಟು ಕೂರ್ಗ್. ರಿಮೂವ್ ದಟ್ ಏರಿಯಾ ರಿಸ್ಟ್ರಿಕ್ಷನ್ and extend to the whole Karnataka. That Kurubas are STs. All Kurubas are STs. ಸರ್, ಈಗ ರಾಜ್ಯದಲ್ಲಿ ರಾಜಕಾರಣವನ್ನು ಗಮನಿಸುವುದಾದ್ರೆ ಬಹಳಷ್ಟು ಏನು ಪ್ರಚಲಿತದಲ್ಲಿರುವಂತಹ ವಿಚಾರ ಅಂತಂದ್ರೆ ಅದು RSS ನ ವಿಚಾರ. ಸೊ ಸಾಕಷ್ಟು ಒಂದಷ್ಟು ಚರ್ಚೆಗೆ ಈ ಒಂದು RSS ವಿಚಾರ ಗ್ರಾಸವಾಗಿರುವಂತದ್ದು. ಸೊ ಈಗಾಗಲೇ RSS ಚಟುವಟಿಕೆಗಳನ್ನ ಸರ್ಕಾರಿ ಏನು ಪ್ರದೇಶಗಳಲ್ಲಿ ಅಂದ್ರೆ ಸರ್ಕಾರಿ ಭೂಮಿಗಳಲ್ಲಿ ನಿಷೇಧ ಮಾಡಬೇಕು ಅನ್ನುವಂತ ವಿಚಾರ. ಸೊ ಏನ್ ಹೇಳ್ತೀವಿ ಸರ್? ಇಲ್ಲ, ಇದು ಒಳ್ಳೇದಲ್ಲ ಸರ್ಕಾರಕ್ಕೂ. ಯಾಕೆಂದ್ರೆ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬೇರೆ ಬೇಕಾದ ಕೆಲಸಗಳಿದ್ದಾರೆ. ಏನು ಅನಾಹುತ ಆಗಿದೆ RSS ಇಂದ ಹೇಳಿ? ಏನು ಅನಾಹುತ ಆಗಿದೆ? ಸುಮ್ಮನೆ ನೀವೇನು ಮಾಡ್ತಾ ಇದ್ದೀರಿ ಅಂತಂದರೆ, ನೀವು ಬರೀ ಬಾಯಲ್ಲಿ ಆಡಳಿತ ಮಾಡ್ತಾ ಇದ್ದೀರಿ. ಕೈಯಲ್ಲಿ ಆಡಳಿತ ಮಾಡ್ರಪ್ಪ ಅಂದರೆ ಬರೀ ಬಾಯಲ್ಲಿ ಆಡಳಿತ ಮಾಡ್ಲಿಕ್ಕೆ ಹೋಗಿ ಆಡಳಿತ ಇಲ್ಲ, ಅಭಿವೃದ್ಧಿ ಇಲ್ಲ. ಬಂತ ಇಂಥ ಸುದ್ದಿಗಳನ್ನ ಹಿಡ್ಕೊಂಡು ಇದರಲ್ಲಿ ಸುಮ್ಮನೆ ನೀವು ಇನ್ವಾಲ್ವ್ ಆಗಿ ಜನರ ಮನಸ್ಸನ್ನು ಆ ಕಡೆ ತಗೊಂಡು ಹೋಗ್ತಾ ಇದೀರಿ ಅಂತ. ನೋ, ದಿಸ್ ಇಸ್ ನೋ ಗುಡ್ ಫಾರ್ ಸಿದ್ದರಾಮಯ್ಯ. ಡೈವರ್ಟ್ ಮಾಡಕ್ಕಾಗಿ ಅಂದ್ರೆ ಒಂದು ದಟ್ಸ್ ಆಲ್. ಓಕೆ. RSS ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇಷ್ಟು ವರ್ಷದ ಒಂದು ಅನುಭವ, ರಾಜಕಾರಣದ ಅನುಭವ ಸರ್. RSS ನಾನು ಚಿಕ್ಕನ್ನಿಂದ ನೋಡ್ತಿರೋನು, ಮೈಸೂರಿನಾನೇ. RSS ಅಂದ್ರೆ ಒಂದು ಸ್ವಯಂ ಸೇವಾ ಸಂಸ್ಥೆ. ದೇಶದ ಬಗ್ಗೆ, ಜನರ ಬಗ್ಗೆ ಏನು ಅದ್ರ ಪಾಡ್ಗೆ ಅದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಸುಮ್ಮನೆ ಅದನ್ಯಾಕೆ ಅನಾವಶ್ಯಕವಾಗಿ ಮೇಲೆ ತಾಕೋತಾ ಇದ್ರು? ನೋ, ಬಿಟ್ಬಿಡಿ. ಅದ್ರ ಪಾಡ್ಗೆ ಹಿಂಗೆ ನಡೀತಾ ಇದೆ. 100 ವರ್ಷಗಳಿಂದ ಅದು ಹೇಗೆ ಕಾರ್ಯ ನಡೀತಾ ಇದೆ, ನಡ್ಕೊಂಡು ಹೋಗ್ಲಿ ಬಿಡಿ. ನೋ, ಹೌದಪ್ಪ. ಈಗ ಹುಡುಗರು ಸರ್ಕಾರಿ ಇದಿರುತ್ತೆ, ಕ್ರಿಕೆಟ್ ಆಡ್ತವೆ, ಚಿನ್ನಿದಾಂಡು ಆಡ್ತವೆ, ಬ್ಯಾಟ್ ಆಡ್ತವೆ, ಖಾಲಿ ಜಾಗ ಬಿದ್ದೈತಿಲ್ರಿ. ನೀವು ಅದ್ರ ಮಾಲೀಕ ಬಂದು ಅದ್ರ ಕಟ್ಕೊಂಡ್ಮೇಲೆ ಯಾರು ಹೋಗ್ತಾರೆ? ಹೋಗಲ್ಲ. ಎಲ್ಲೆಲ್ಲಿ ಖಾಲಿ ಜಾಗ ವೆದರ್ ಇಟ್ಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ ಆರ್ ದ ಪ್ರೈವೇಟ್ ಪ್ರಾಪರ್ಟಿ, ಅದೆಷ್ಟು ಏನು ದಿನ ಉಪಯೋಗಿಸ್ಕೋತಾರೆ? ಏನಿಲ್ವಲ್ಲ. ಸುಮ್ಮನೆ ಅದನ್ನ ಯಾಕೆ ಒಂದು ಇಶ್ಯೂ ಮಾಡ್ತಾ ಇದ್ದೀವಿ? ವೈ ದ ಗೌರ್ಮೆಂಟ್ ಇಸ್ ಮೇಕಿಂಗ್ ಎ ಇಶ್ಯೂ ಅನ್ನೆಸರಿಲಿ? ನೋ. ಫೈನಲಿ ಸರ್, ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಬದಲಾವಣೆ ಅಥವಾ ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇರುವಂಥದ್ದು. ತಮ್ಮ ಒಪಿನಿಯನ್ ಏನು ಸರ್ ಈ ವಿಚಾರವಾಗಿ? DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಾ, ಸಿದ್ದರಾಮಯ್ಯನವ್ರು ಬಿಟ್ಕೊಡ್ಬೇಕಾ ಅನ್ನುವಂಥ ವಿಚಾರ? 136 ಜನ ಗೆಲ್ಲಬೇಕು ಅಂದರೆ ಕಾಂಗ್ರೆಸ್ ಶಾಸಕರು. ಶಿವಕುಮಾರನ ಪಾತ್ರನೂ ಇದೆ, ಅವನ ಕಮಿಟ್ಮೆಂಟ್ ಇದೆ, ಅವನ ಎಸ್ಟಾಬ್ಲಿಷ್ಮೆಂಟ್ ಇದೆ, ಅವನ ಇನ್ವೆಸ್ಟ್ಮೆಂಟ್ ಇದೆ, ಅವನ ಶ್ರಮ ಇದೆ. ಯಾಕೆ ಅವನು ಸ್ವಲ್ಪ ದಿವಸ ಬಿಟ್ಕೊಡ್ಬಾರ್ದು ನೀವು? ಏನು ನಿಮ್ಮ ಒಬ್ಬರಿಂದನೇ ಏನು ಬಂದಿಲ್ವಲ್ಲ? ಸಿದ್ದರಾಮಯ್ಯ ಒಬ್ಬರೇ 136 ಜನ ತಂದುಬಿಟ್ರೆ ಎಲ್ಲರ ಪಾತ್ರನೂ ಇದೆ. ಸೊ ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಡಿ. ಈಗ ಹಿಂದೆ 90s ವೀರಪ್ಪ ಮೊಯ್ಲಿಯವರು 3-4 ಜನ CM ಆಗಲಿ. ಬಂಗಾರಪ್ಪನವರು, ವೀರೇಂದ್ರ ಪಾಟೀಲ್, ವೈ ನಾಟ್ ನಾವು? ಒಟ್ಟಾರೆ ಮುಖ್ಯಮಂತ್ರಿಗಳಾಗಿ ಏನು
ಸಿದ್ದರಾಮಯ್ಯನವರು ಏನು 5 ವರ್ಷನ ನಾನೇ ಮಾಡ್ತೀನಿ, ತಾನೇ ಒಂದು ಮುಂದುವರಿತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಪದೇ ಪದೇ ಕೊಡ್ತಾ ಇರುವಂಥದ್ದು ಸರ್. ಅದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟ ವಿಚಾರ. ಓಕೆ. ವಿ ಡು ನಾಟ್ ವಾಂಟ್ ಟು ಕಾಮೆಂಟ್ ಅಪಾನ್ ಇಟ್. ಎಸ್ ವೀಕ್ಷಕರೇ, ಇದಿಷ್ಟು ಮಾಜಿ ಸಚಿವರಾಗಿರುವಂತಹ ಎಚ್ ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈಗೌಡ್, ರೆಬೆಲ್ ಟಿವಿ, ಬೆಂಗಳೂರು.